ಮಡಿಕೇರಿ ಸೋಮವಾರಪೇಟೆ ರಾಜ್ಯ ಹೆದ್ದಾರಿಯಲ್ಲಿ ಬರುವ ಐಕೂರು ಗ್ರಾಮದಲ್ಲಿ ಚೋರನಹೊಳೆಗೆ ಅಡ್ಡಲಾಗಿ ನೂತನ ಸೇತುವೆ ನಿರ್ಮಾಣವಾಗುತ್ತಿದ್ದರೂ ನಿಧಾನಗತಿಯ ಕಾಮಗಾರಿಯಿಂದಾಗಿ ಅನಾಹುತಗಳೇ ಘಟಿಸುತ್ತಿವೆ. ಸುಮಾರು 10 ಕೋಟಿ ವೆಚ್ಚದ ಈ ಸೇತುವೆ ಕಾಮಗಾರಿ ಮಳೆಗಾಲಕ್ಕೂ ಮುನ್ನವೇ ಮುಗಿಯಬೇಕಿತ್ತು. ಸೇತುವೆ ಕಾಮಗಾರಿ ಆಮೆಗತಿಯಲ್ಲಿ ನಡೆಯುತ್ತಿದ್ದು, ತಾತ್ಕಾಲಿಕವಾಗಿ ಸಂಚರಿಸಲು ನಿರ್ಮಿಸಲಾಗಿದ್ದ ಕಚ್ಚಾ ರಸ್ತೆ ಇದೀಗ ನೀರಿಗೆ ಹೋಮವಾದಂತಾಗಿದೆ. ಕಳೆದ 1 ವಾರದಿಂದ ಮಳೆ ಬಿರುಸುಗೊಂಡ ಹಿನ್ನೆಲೆಯಲ್ಲಿ ಹೊಳೆಯಲ್ಲಿ ನೀರಿನ ಮಟ್ಟ ಹಠಾತ್ತನೆ ಏರಿಕೆಯಾಗಿ ತಾತ್ಕಾಲಿಕ ರಸ್ತೆಯೇ ಕೊಚ್ಚಿಕೊಂಡು ಹೋಗಿದೆ. ವಾಹನ ಸಂಚಾರಕ್ಕಿದ್ದ ಮತ್ತು ಜನ ಸಂಚಾರಕ್ಕೆ ಅನುಕೂಲವಾಗಿದ್ದ 2 ತಾತ್ಕಾಲಿಕ ರಸ್ತೆಗಳು ನೀರಿನ ಹೊಡೆತಕ್ಕೆ ಸಿಕ್ಕಿ ಮಾಯವಾಗಿವೆ. ತುಂಬಿರುವ ಚೋರನಹೊಳೆಯ ನೀರು ಸರಾಗವಾಗಿ ಹರಿದು ಹೋಗಲು ನದಿಯಲ್ಲಿನ ಬಂಡೆ ಕಲ್ಲುಗಳು ತಡೆಯಾಗುತ್ತಿವೆ. ಇದರಿಂದಾಗಿ ನದಿಯು ಸರಾಗವಾಗಿ ಹರಿಯದೆ ದಂಡೆಯ ಮನೆಗಳಿಗೆ ನೀರು ನುಗ್ಗುವ ಅಪಾಯವಿದೆ. ಕೂಡಲೇ ಸಂಬಂಧಿಸಿದವರು ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಇಲ್ಲಿ ವ್ಯವಸ್ಥೆ ಮಾಡಿದ್ರು, ಆದರೆ ಕಾಮಗಾರಿ ತುಂಬ ಲೇಟಾಗಿ ಮಾಡ್ತಿರೋದ್ರಿಂದ ಮಳೆ ಬಂದಿದೆ. ಸೊ ಇವಾಗ ಏನಾಗ್ತಿದೆ ಅಂದರೆ ಸ್ಕೂಲ್ ಮಕ್ಕಳಿಗೆ ಹೋಗೋಕ್ಕೂ ಆಗ್ತಾಯಿಲ್ಲ, ಸೊಸೈಟಿಗೆ ಬರೋಕ್ಕೂ ಇಲ್ಲ. ಇಲ್ಲಿ ಪಕ್ಕದಲ್ಲಿ ವಿಜಯ ಬ್ಯಾಂಕ್ಗಳಿದೆ, ಬ್ಯಾಂಕ್ ಇದೆ. ಎಲ್ಲಿಗೆ ಬರಬೇಕಾದ್ರೂ 3 ಕಿಲೋಮೀಟ್ರ್ ಬಳಸ್ಕೊಂಡೇ ಬರಬೇಕು ವೆಹಿಕಲ್ ಅವರು. ಆಚೆ ರಸ್ತೆ ನೋಡಿದ್ರೆ ಅದು ಹೋಗಿದೆ. ಸೊ ಇದೆಲ್ಲ ಕಾಮಗಾರಿ ನಿಧಾನಗತಿಯಲ್ಲಿ ಆಗಿರೋದ್ರಿಂದ ಆಗಿರೋಂಥ ಪ್ರಾಬ್ಲಮ್ಸ್. ಹೌದು, ಹೊಳೆಗೆ ಈಗ ರಸ್ತೆ ಮಾಡೋಕ್ಕೋಸ್ಕರ ಕಲ್ಲು ಹಾಕಿದ್ರು. ಇದನ್ನು ನಾವು ಈ ಹಿಂದೆನೇ ಬೇಸಿಗೆ ಕಾಲದಲ್ಲೇ ಹೇಳಿದ್ವಿ ನಾವು, ಮಳೆ ಶುರು ಆಗುತ್ತದೆ, ಬೇಗ ಕಾಮಗಾರಿ ಮುಗಿಸಿ. ಹೊಳೆ ಬಂದರೆ ಇಲ್ಲಿ ಪ್ರವಾಹ ಆಗುತ್ತೆ, ಮನೆಗಳಿಗೆ ನೀರು, ನದಿ ದಡದಲ್ಲಿ ಮನೆಗಳಿದೆ, ಅದಕ್ಕೆ ನೀರು ಹತ್ತುತ್ತೆ ಅಂತ ಹೇಳಿದ್ವಿ. ಆದರೆ ಅವರು ಈ ಮಂತ್ ಮಾಡ್ತೀವಿ, ನೆಕ್ಸ್ಟು ಈ ಮಂತಲ್ಲಿ ಮುಗಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಇದುವರೆಗೂ ಮುಗಿಸಿಲ್ಲ. ನಮಗಿಲ್ಲಿ ಕಲ್ಲು ಹಾಕಿರೋದ್ರಿಂದ ಫುಲ್ ಮನೆಗಳ ಹತ್ರ ನೀರು ಈಗಲೇ ನಿಂತಿದೆ. ಮಳೆ ಬರೋ ಮುಂಚೆನೇ ನೀರಲ್ಲಿ ತುಂಬಿಕೊಂಡಿದೆ. ಸೊ ಇದ್ರ ಬಗ್ಗೆ ನಾವು ನಿನ್ನೆ ಹೇಳ್ಬಿಟ್ಟು ಇವಾಗ ಸ್ವಲ್ಪ ಕಲ್ಲನ್ನು ತೆಗೆಸಿದ್ದಾರೆ. ಆದರೆ ಇನ್ನಷ್ಟು ಕಲ್ಲುಗಳು ಹೊಳೆಯಲ್ಲಿ ಇದೆ, ಅದನ್ನ ತೆಗೆಸಿದ್ರೆ ಮಾತ್ರ ನೀರು ಸರಾಗವಾಗಿ ಹೋಗ್ತದೆ. ಇಲ್ಲ ಅಂದರೆ ಮನೆಗಳಿಗೆ ಪ್ರವಾಹ ಬಂದೇ ಬರುತ್ತೆ. ನಿರ್ಮಾಣ ಹಂತದ ನೂತನ ಸೇತುವೆಯ ಮೇಲ್ಭಾಗಕ್ಕಾಗಿ ಶಾಲಾ ಮಕ್ಕಳು ಹಾಗೂ ಸಾರ್ವಜನಿಕರು ಹೊಳೆ ದಾಟಲೇಬೇಕಿದೆ. ಸೇತುವೆ ಪೂರ್ಣಗೊಳ್ಳದೆ ಹೊಳೆಯ ಇನ್ನೊಂದು ಬದಿ 5 ಕಿಲೋಮೀಟರ್ ಬಳಸಿ ಬರಬೇಕಾದ ಪರಿಸ್ಥಿತಿ ಇದೆ. ಕೂಗಳತೆಯಲ್ಲೇ ಇರುವ ಶಾಲೆಗೆ ಮಕ್ಕಳು ಕೂಡ ಕಿಲೋಮೀಟರ್ ಗಟ್ಟಲೆ ನಡೆದು ಬರಬೇಕಿದೆ. ಮಕ್ಕಳ ಸುರಕ್ಷತೆಗಾಗಿ ಸ್ಥಳೀಯ ಆಡಳಿತ ಕೂಡಲೇ ಗಮನಹರಿಸಬೇಕಿದೆ. ಚಿತ್ತಾರ ನ್ಯೂಸ್, ಮಾದಾಪುರ.